ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾರ್ಚ್ ತಿಂಗಳ ತುಲಾ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ತುಲಾ ರಾಶಿಯ ಎಲ್ಲ 3 ನಕ್ಷತ್ರಗಳು ಚಿತ್ತ, ಸ್ವಾತಿ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಉಂಟು. ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳಾಗಲಿ ಪೀಡನೆಗಳಾಗಲಿ ನಿಮ್ಮನ್ನು ಕಾಡಲಾರದು. ಏಕೆಂದರೆ ದೇವಗುರು ಬೃಹಸ್ಪತಿಯ ಭಾಗ್ಯಸ್ಥಾನದ ಸಂಚಾರವು, ಶನಿಯ 6ನೇ ಮನೆಯ ಸಂಚಾರವು ಹಾಗೂ ಆದಿತ್ಯನ ಸಂಚಾರದ ಜೊತೆಗೆ ಲಾಭಸ್ಥಾನದಲ್ಲಿನ ಕೇತುವಿನ ಸಂಚಾರದಿಂದಾಗಿ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಈ ತಿಂಗಳಲ್ಲಿ ಗೆಲುವಿದೆ. ಮುಖ್ಯವಾಗಿ ಉತ್ತಮವಾದಂತಹ ಆರೋಗ್ಯ ಭಾಗ್ಯವಿರಲಿದೆ. ಮಾನಸಿಕವಾಗಿ ನಾನು ಹೆಚ್ಚಿನ ಕೆಲಸ ಮಾಡಬೇಕು, ಸಾಧಿಸಿ ತೋರಿಸಬೇಕು ಎಂಬಂತಹ ಚೈತನ್ಯ, ಉತ್ಸಾಹವು ಮಾಸಪೂರ್ತಿ ನಿಮಗೆ ಗ್ರಹಗಳ ಶುಭ ಸಂಚಾರದಿಂದ ಪ್ರಾಪ್ತವಾಗಲಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಸಹಿತ ತುಲಾರಾಶಿ ಸಂಜಾತರನ್ನು ಬಾಧಿಸಲಾರದು. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಸಾಧನೆ ಮಾಡುವ ಎಲ್ಲ ಯೋಗಗಳು ಮಾರ್ಚ್ ತಿಂಗಳಲ್ಲಿ ಪ್ರಾಪ್ತವಿದೆ. ವಯಸ್ಕರಿಗೆ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ಲಭ್ಯವಾಗಲಿದ್ದು, ಅದರ ಒಂದು ಸದುಪಯೋಗವನ್ನು ತುಲಾರಾಶಿ ಸಂಜಾತರು ಮಾಡಿಕೊಳ್ಳಲಿದ್ದೀರಿ. ಹಾಗೆಯೇ ಆಸ್ತಿ ಖರೀದಿ ವಿಚಾರವಾಗಿಯೂ ಅಥವಾ ಗೃಹ ನಿರ್ಮಾಣದ ವಿಚಾರವಾಗಿಯೂ ಎಲ್ಲ ರೀತಿಯ ಒಳ್ಳೆಯ ಬೆಳವಣಿಗೆಗಳು ಉಂಟಾಗಿ ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಈ ತಿಂಗಳು ನಿಮಗೆ ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಡಲಿದೆ. ನಿಮ್ಮ ಉಳಿತಾಯದ ಹಣ ಹಾಗೂ ವಿಮಾ ಪಾಲಿಸಿಗಳ ಹಣ ಮತ್ತು ಹಣಕಾಸು ಸಂಸ್ಥೆಗಳ ನೆರವಿನಿಂದ ನೀವು ಗೃಹ ನಿರ್ಮಾಣ ಮಾಡುವುದು ಅಥವಾ ಆಸ್ತಿ ಖರೀದಿ ಮಾಡುವಂತಹ ಯೋಗ ಪ್ರಾಪ್ತಿ ಇದೆ. ಹಾಗೆಯೇ ಸಂಬಂಧ ನಿಶ್ಚಯವಾಗುವುದು, ಕಂಕಣ ಬಲ ಪ್ರಾಪ್ತಿಯಾಗುವುದು, ವಿವಾಹಿತರಿಗೆ ಸಂತಾನ ಫಲ ಪ್ರಾಪ್ತಿಯಾಗುವುದು, ವಿದ್ಯಾರ್ಥಿಗಳು ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿರುವುದು, ಉದ್ಯೋಗಿಗಳಿಗೆ ಉನ್ನತಿಯಾಗುವುದು, ನ್ಯಾಯಾಲಯದಲ್ಲಿನ ಕೇಸುಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದು. ನ್ಯಾಯಾಲಯದಲ್ಲಿನ ಕೇಸುಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದು, ಶತ್ರುಗಳ ವಿರುದ್ಧ ನೀವು ಜಯ ಸಾಧಿಸುವುದು. ಹೀಗೆ ಮಾರ್ಚ್ ತಿಂಗಳ ಪೂರ್ತಿ ತುಲಾರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಶುಭ ಫಲಗಳು ಲಭ್ಯವಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಲಾರವು. ಯಾವುದೇ ಸಂದಿಗ್ಧ ಪರಿಸ್ಥಿತಿಗಳು ಎದುರಾದರೂ ಸಹಿತ ನಿಮ್ಮ ಆಪ್ತೇಷ್ಟ ಬಂಧು ಮಿತ್ರರ ಸಹಕಾರದಿಂದ ಆ ಸಂಕಷ್ಟಗಳು ನಿವಾರಣೆಯಾಗಲಿದೆ. ಈ ತಿಂಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಸಂತಸ ಕೊಡುವ ವಿಚಾರವೇನೆಂದರೆ ನಿಮ್ಮ ಮಕ್ಕಳ ಪ್ರಗತಿ, ಅಭಿವೃದ್ಧಿ ಹಾಗೂ ಅಭ್ಯುದಯ. ಹೀಗಾಗಿ ಇಡೀ ಮಾರ್ಚ್ ತಿಂಗಳಲ್ಲಿ ಲವಲವಿಕೆಯಿಂದ ಹಾಗೂ ಹೆಚ್ಚಿನ ಚೈತನ್ಯ, ಉತ್ಸಾಹದಿಂದ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲಿದ್ದೀರಿ. ಹಾಗೆಯೇ ಸದಾ ಕ್ರಿಯಾಶೀಲರಾಗಿರಿ, ಜಯಶೀಲರಾಗಿರಿ. ಯಾವುದೇ ಸಮಸ್ಯೆಗಳು ಬಂದರೂ ಸಹಿತ ಅದನ್ನು ನಿವಾರಣೆ ಮಾಡಿಕೊಳ್ಳಲು ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳು ಖಂಡಿತ ನಿವಾರಣೆಯಾಗಲಿದೆ. ನಿಮ್ಮಲ್ಲಿ ಮತ್ತೊಮ್ಮೆ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಎಂದು ಕೇಳಿಕೊಳ್ಳುತ್ತಾ, ಲೈಕ್ಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ಜ್ಯೋತಿಷ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.